Hello, I am our Raghavendra Ivrabailu, again English teacher, Government High School, Gama, Shikaripura Taluku, Shimoga district. I am here with another video. It's about parts of speech. ಹಾಗಿದ್ರೆ ಇನ್ನೊಂದು ವಿಡಿಯೋ ಮೂಲಕ ಇವತ್ತು ಭೇಟಿಯಾಗೋಣ ಅಲ್ವಾ? ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲೀಷ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಹಾಗಿದ್ರೆ ವಾಟ್ ಆರ್ ದೀಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಈ ಪಾರ್ಟ್ಸ್ ಆಫ್ ಸ್ಪೀಚನ್ನು ಹೇಗೆ ಬೆಳೆಸ್ತೀವಿ, ಎಲ್ಲಿ ಬೆಳೆಸ್ತೀವಿ, ಇದೆಲ್ಲ ವಿಷಯಗಳನ್ನು ನಾವು ನೋಡ್ಕೊಂಡು ಹೋಗೋಣ. ನಿಮ್ಮ ಮುಂದೆ ಪಾರ್ಟ್ಸ್ ಆಫ್ ಸ್ಪೀಚಿನ ಒಂದು ಸಣ್ಣ ಗ್ಲಿಮ್ಸು ಕಾಣಿಸ್ತಾ ಇದೆ. ಪಾರ್ಟ್ಸ್ ಆಫ್ ಸ್ಪೀಚ್, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್. ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ? 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅನ್ನೋದನ್ನು ಒಂದಿಷ್ಟು ಕನ್ನಡದಲ್ಲಿ ನಾವು ತಿಳ್ಕೊಳ್ತಾ ಮುಂದೆ ಹೋಗೋಣ. ನೋಡಿ, ಅಲ್ಲಿ ಆ ಹೆಸರೇ ಹೇಳ್ತಿದೆ, ಪಾರ್ಟ್ಸ್ ಆಫ್ ಸ್ಪೀಚ್. ಸ್ಪೀಚ್ ಅಂದರೆ ಮಾತನ್ನು ನಾವು ವಿ ಕ್ಯಾನ್ ಟೆಲ್ ಇಟ್ ಆ್ಯಸ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಂದ್ಕೊಂಡ್ರೆ ಸ್ಪೀಚ್, ಒಂದು ಸೆಂಟೆನ್ಸ್ ಇಲ್ಲದೆ ಇದ್ದರೆ ಒಂದು ಸ್ಪೀಚ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಸೆಂಟೆನ್ಸ್ ಅಲ್ವಾ? ಆ ಸೆಂಟೆನ್ಸಿನ ಪಾರ್ಟ್ಸ್ ಅಂದರೆ ನಾವು ಮಾತಾಡುವ ಒಂದು ಸೆಂಟೆನ್ಸ್ ಏನಿದೆಯಲ್ಲ, ಆ ಸೆಂಟೆನ್ಸಿನ ಪಾರ್ಟ್ಸು, ಒಂದೊಂದು ಪಾರ್ಟ್ಗೆ ಒಂದೊಂದು ಹೆಸರಿದೆ. ಆ ಹೆಸರುಗಳನ್ನು ಇನ್ ಇಂಗ್ಲೀಷ್ ವಿ ಕ್ಯಾನ್ ಕಾಲ್ ಆ್ಯಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿದ್ವಿ. ಇಲ್ಲೊಂದು ಸರಿ ಕಾಣಿಸ್ತಾ ಇದೆ ನಿಮಗೆ. ಮುಂದೆ ಹೋಗೋಣ, ನೋಡ್ತಾ ಹೋಗೋಣ. ಎವರಿ ವರ್ಡ್ ಇನ್ ಅ ಸೆಂಟೆನ್ಸ್ ಹ್ಯಾಸ್ ಟು ಡೂ ಅಂದರೆ ಅರ್ಥ, ಎವರಿ ವರ್ಡ್ ಇನ್ ಎ ಸೆಂಟೆನ್ಸ್ ಹ್ಯಾಸ್ ಎ ಜಾಬ್ ಟು ಡೂ. ಒಂದು ಸೆಂಟೆನ್ಸಿನ ಪ್ರತಿ ವರ್ಡು, ಅದೇ ಆಗಲೇ ಹೇಳಿದ್ವಲ್ಲ ಪಾರ್ಟ್ ಅಂತ ಕೇಳಿದ್ವಲ್ಲ, ಅದನ್ನು ಒಂದು ವರ್ಡ್ ಅಂತ ತೊಗೊಂಡ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಜಾಬ್ ಟು ಡೂ. ಪ್ರತಿಯೊಂದು ವರ್ಡ್ಗೂ ಅದರದ್ದೇ ಆದಂಥ ಜಾಬ್ ಇದೆ, ಅದರದ್ದೇ ಆದಂಥ ಒಂದು ಕೆಲಸ ಇದೆ. ಸೊ ವಿ ಕೆಟಗರೈಸ್ ದೀಸ್ ಜಾಬ್ಸ್ ಇನ್ ಟು 8 ಪಾರ್ಟ್ಸ್ ಆಫ್ ಸ್ಪೀಚ್. ಈ ಜಾಬ್ ಏನಿದೆಯಲ್ಲ, ಒಂದೊಂದು ವರ್ಡ್ಸ್ಗೂ ಒಂದೊಂದು ಜಾಬ್ ಇದೆಯಲ್ಲ, ಅದನ್ನು ವಿ ಹ್ಯಾವ್ ಕೆಟಗರೈಸ್ಡ್ ಆ್ಯಸ್ ಪಾರ್ಟ್ಸ್ ಆಫ್ ಸ್ಪೀಚ್. ನೋಡ್ಕೊಂಡು ಹೋಗೋಣ ಅಲ್ವಾ? ಹಾಗಿದ್ರೆ ನೋಡಿ, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಹಾಗಾದರೆ ಯಾವ್ಯಾವ್ದು ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ನೌನ್, ಸೆಕೆಂಡ್ ಒನ್ ಈಸ್ ಪ್ರನೌನ್, ಥರ್ಡ್ ಒನ್ ಈಸ್ ವರ್ಬ್, ಫೋರ್ತ್ ಒನ್ ಈಸ್ adjective, fifth one is adverb, sixth one is preposition, seventh one is conjunction, and the last one and eighth one is interjection. ಸೊ ಅಲ್ಲೇ ಹೇಳ್ತಾ ಇದೆ, ನೌನ್ ಅಂದರೆ ವಾಟ್. ನೌನ್ ಅಂದರೆ ವಾಟ್, ಏನು, ಯಾರು ಅಂದಾಗ ನಾವು ನೌನನ್ನು ಯೂಸ್ ಮಾಡ್ತೀವಿ. ಪ್ರನೌನ್, ಇಟ್ ಈಸ್ ಫಾರ್ ರಿಪ್ಲೇಸ್ಮೆಂಟ್. ಯಾವುದಕ್ಕೆ ರಿಪ್ಲೇಸ್ಮೆಂಟು, ಏನು, ನಾವು ಡೀಟೇಲಾಗಿ ನೋಡ್ಕೊಂಡು ಹೋಗೋಣ ನೆಕ್ಸ್ಟು. ದೆನ್ ವರ್ಬ್ ಮೀನ್ಸ್ ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ಗೊತ್ತು, ವರ್ಕ್. ಅಡ್ಜೆಕ್ಟಿವ್ ಮೀನ್ಸ್ ಡಿಸ್ಕ್ರಿಪ್ಷನ್, ವಿವರಣೆ. ಯಾರಿಗೆ ವಿವರಣೆ, ಯಾವುದಕ್ಕೆ ವಿವರಣೆ, ಅದು ನಮಗೆ ಡೀಟೇಲಾಗಿ ಸಿಗ್ತಾ ಹೋಗುತ್ತೆ. ಅಡ್ವರ್ಬ್, ಹೌ ಮತ್ತು ವೆನ್ ಕ್ವಶನ್ಸಿಗೆಲ್ಲ ನಾವು ಅಡ್ವರ್ಬನ್ನು, ಹೇಗೆ ಮತ್ತು ಯಾವಾಗ ಅನ್ನೋದಕ್ಕೆಲ್ಲ ನಾವು ಅಡ್ವರ್ಬನ್ನು ಆನ್ಸರ್ ಹಾಕ್ಕೊಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಪ್ರಿಪೋಸಿಷನ್ ಮೀನ್ಸ್ ರಿಲೇಷನ್ಶಿಪ್. ಯಾರ ರಿಲೇಷನ್ಶಿಪ್ಪು, ಏನು, ಎಲ್ಲವೂ ಡೀಟೇಲಾಗಿ ಸಿಗುತ್ತೆ. ಕಂಜಂಕ್ಷನ್, ಇಟ್ಸ್ ಎ ಕನೆಕ್ಟರ್, ಇಟ್ಸ್ ಎ ಜಾಯ್ನಿಂಗ್ ವರ್ಡ್. ಸೊ ಯಾರನ್ನು ಕನೆಕ್ಟ್ ಮಾಡುತ್ತೆ, ಏನನ್ನು ಜಾಯಿನ್ ಮಾಡುತ್ತೆ ನೋಡೋಣ. ಇಂಟರ್ಜೆಕ್ಷನ್, ಲಾಸ್ಟ್ ಒನ್ ಈಸ್ ದಟ್ಸ್ ಎಮೋಷನ್. ಇಂಟರ್ಜೆಕ್ಷನ್ ಮೀನ್ಸ್ ಎಮೋಷನ್. ಹಾಗಾದರೆ ಏನದು ಡೀಟೇಲಾಗಿ ನೋಡೋಣ. ಈಗ ನಮಗೆ ಒಂದಿಷ್ಟು ಐಡಿಯಾ ಎಲ್ರಿಗೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಮತ್ತು ಯಾವ್ಯಾವುದು. ನೌನು, ಪ್ರನೌನು, ವರ್ಬು, ಅಡ್ಜೆಕ್ಟಿವ್, ಅಡ್ವರ್ಬು, ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ನೋಡಿ, ಇನ್ನೊಂದು ಸರಿ ಚಾರ್ಟನ್ನು ಒಂದು ಸರಿ ಕ್ಲೀನಾಗಿ ಡೀಟೇಲಾಗಿ ನೋಡ್ಕೊಂಡು ಹೋಗೋದಾದರೆ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ದೇರ್ ಆರ್ 8 ಆರ್ಡ್ರಲ್ಲಿದೆ, ನೋಡ್ತಾ ಹೋಗಿ. ಫಸ್ಟ್ ಒನ್ ದಟ್ ಈಸ್ ನೌನ್ ಇದೆ, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಓಕೆ, ಮುಂದೆ ಹೋಗೋಣಲ್ಲ. ನೋಡಿ, ಫಸ್ಟ್ ಒನ್ ಈಸ್ ನೌನ್. ಈಗ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ದ ಫಸ್ಟ್ ಒನ್ ಈಸ್ ನೌನ್. ಹಾಗಾದರೆ ನೌನ್ ಅಂದರೆ ಏನು? ನೌನ್ ಮೀನ್ಸ್ ನೇಮ್ ಆಫ್. ಹಾಗಾದರೆ ನೇಮ್, ಯಾರ ನೇಮು? ನೇಮ್ ಆಫ್ ಎ ಪರ್ಸನ್, ಥಿಂಗ್, ಪ್ಲೇಸ್, ಅನಿಮಲ್, ಬರ್ಡ್ ಆರ್ ಐಡಿಯಾ ಆರ್ ನೇಮ್ ಆಫ್ ಎನಿಥಿಂಗ್ ಈಸ್ ಕಾಲ್ಡ್ ನೌನ್. ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು. ನೌನ್ ಮೀನ್ಸ್ ನೇಮ್. ಯಾರ ನೇಮು? ನೇಮ್ ಆಫ್ ಎನಿಥಿಂಗ್.
ಅದು ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು, ಎನಿಮಲ್ ಆಗಿರ್ಬೋದು, ಬರ್ಡ್ ಆಗಿರ್ಬೋದು, ಆರ್ ಈವನ್ ಎನಿ ಐಡಿಯಾಸ್ ಆಗಿರ್ಬೋದು, ಅದೆಲ್ಲವನ್ನು ನಾವು ನೌನ್ ಅಂತ ಕರಿತೀವಿ. ಸೊ ಒಂದಿಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ಈಗ ರಾಘವೇಂದ್ರ ಅಂತ ತೊಗೊಂಡ್ರೆ ದಟ್ಸ್ ಆಲ್ಸೋ ನೌನ್, ನೇಮ್ ಆಫ್ ಎ ಪರ್ಸನ್. ಶಿವಮೊಗ್ಗ ಇಸ್ ಅ ನೇಮ್ ಆಫ್ ಎ ಪ್ಲೇಸ್. ಟೇಬಲ್ ಇಸ್ ಅ ನೇಮ್ ಆಫ್ ಎ ಥಿಂಗ್. ಟೈಗರ್ ನೇಮ್ ಆಫ್ ಆನ್ ಆನಿಮಲ್. ಕ್ರೌ ನೇಮ್ ಆಫ್ ಅ ಬರ್ಡ್. ಫ್ರೀಡಮ್ ಇಟ್ಸ್ ಅನ್ ಐಡಿಯಾ. ಕೆಲವೊಂದು ಟೈಮ್ ಈವನ್ ನೇಮ್ ಆಫ್ ಆ್ಯನ್ ಎಮೋಷನ್ ಕೂಡ ನೌನ್ ಆಗ್ಬೋದು. ಈ ನೌನಲ್ಲಿ ಮತ್ತೆ ಈ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ವಿ, ಪ್ರತಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮತ್ತು ಸಬ್ ಕೈಂಡ್ಸ್ ಇದೆ. ನೌನಲ್ಲಿ ನೌನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕೈಂಡ್ಸ್ ಇದೆ, ವಿಧಗಳಿದೆ. ಪ್ರಾಪರ್ ನೌನು, ಕಾಮನ್ ನೌನು, ಅಬ್ಸ್ಟ್ರಾಕ್ಟ್ ನೌನು, ಮೆಟೀರಿಯಲ್ ನೌನು, ಕಲೆಕ್ಟಿವ್ ನೌನ್ ಅಂತ ಮತ್ತೆ 5 ಇದೆ. ಅದೆಲ್ಲವನ್ನು ನಾವು ಡೀಟೇಲಾಗಿ ಇನ್ನೊಂದು ಸರಿ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಮೇಜರ್ ಆಗಿರುವಂಥ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು, ಹಾಗಂದರೆ ಏನು, ಮತ್ತು ವಾಟ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಪರ್ಟಿಕ್ಯುಲರ್ ದೋಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದನ್ನು ಮಾತ್ರ ನಾವು ಇವತ್ತು ನೋಡ್ತಾ ಹೋಗೋಣ. ಹಾಗಿದ್ರೆ ಈ ನೌನ್ ಎಲ್ರಿಗೂ ಅರ್ಥ ಆಗಿದೆ, ತುಂಬ ಸಿಂಪಲ್ ಆಗಿದೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದ ಸೆಕೆಂಡ್ ಒನ್, ದಟ್ಸ್ ಅಬೌಟ್ ಪ್ರನೌನ್. ಸೆಕೆಂಡ್ ಒನ್ ಈಸ್ ಪ್ರನೌನ್. ಪ್ರನೌನ್ ಇಟ್ಸ್ ಎ ರಿಪ್ಲೇಸ್ಮೆಂಟ್ ಅಂತ ನಾವು ನೋಡಿದ್ವಿ ಪ್ರಿವಿಯಸ್ ಸ್ಲೈಡಲ್ಲಿ. ಸೊ ಹಾಗಾದರೆ ಏನಕ್ಕೆ ರಿಪ್ಲೇಸ್ಮೆಂಟು ನೋಡಿ, ತುಂಬ ಸಿಂಪಲ್ ಆಗಿದೆ. ಎ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ನೌನ್ ಆರ್ ಇನ್ಸ್ಟೀಡ್ ಆಫ್ ನೌನ್, ದಟ್ ಈಸ್ ಕಾಲ್ಡ್ ಪ್ರನೌನ್. ಪ್ರನೌನ್ ಅಂದರೆ ಏನು ಅಂದರೆ ನೌನಿನ ಜಾಗದಲ್ಲಿ ಅಥವಾ ನೌನಿನ ಬದಲಾಗಿ ಬಳಸಬಹುದಾದಂತಹ ಒಂದು ಪದ. ಯಾಕಾಗಿ ಪ್ರನೌನನ್ನು ಮತ್ತೆ ಬಳಸಬೇಕು ನೌನ್ ಬಳಸುವ ಜಾಗದಲ್ಲಿ ಅಂತ ಹೇಳಿದ್ರೆ, ಟು ಅವಾಯ್ಡ್ ರಿಪಿಟೇಷನ್ ಆಫ್ ನೌನ್. ಈ ನೌನನ್ನು ರಿಪೀಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ, ರಿಪೀಟ್ ಮಾಡ್ತಾ ಹೋದಾಗ ಅದು ಎಲ್ಲೋ ಒಂದು ರೀತಿ ಕೇಳೋದಕ್ಕೆ ಸರಿ ಅನಿಸಲ್ಲ ಅನ್ನೋ ಕಾರಣಕ್ಕೆ ವಿ ಯೂಸ್ ಪ್ರನೌನ್. ಈಗ ಫಾರ್ ಎಕ್ಸಾಂಪಲ್ ಈ ರಾಘವೇಂದ್ರ ಅನ್ನೋದನ್ನೇ ತಗೊಳ್ಳೋದಾದ್ರೆ, ರಾಘವೇಂದ್ರ ಇಸ್ ಅ ಗುಡ್ ಬಾಯ್, ರಾಘವೇಂದ್ರ ಇಸ್ ಎ ಟೀಚರ್, ರಾಘವೇಂದ್ರ ಈಸ್ ಟೀಚಿಂಗ್ ಇಂಗ್ಲೀಷ್. ಹೀಗೆ ಹೇಳ್ತಾ ಹೋಗ್ಬಿಟ್ರೆ ಪದೇ ಪದೇ ರಾಘವೇಂದ್ರ ರಾಘವೇಂದ್ರ, ಇಟ್ಸ್ ಏನು ಇಟ್ ಇರಿಟೇಟ್ಸ್. ಆ ಪರ್ಟಿಕ್ಯುಲರ್ ವರ್ಡ್ ರಾಘವೇಂದ್ರ 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 ನೌನ್ ಇರಿಟೇಟ್ಸ್. ಸೊ ಆ ರಾಘವೇಂದ್ರ ಅನ್ನೋ ಇರೋ ಜಾಗದಲ್ಲಿ ವಿ ಯೂಸ್, ಇನ್ಸ್ಟೆಡ್ ಆಫ್ ರಾಘವೇಂದ್ರ ವಿ ಯೂಸ್ ಹಿ. ಹಾಗಾದರೆ ಎಕ್ಸಾಂಪಲ್ಸನ್ನು ನೋಡಿದ್ರೆ ಮತ್ತೆ ಇನ್ನೊಂದು ಸರಿ ಐಡಿಯಾ ಸಿಕ್ಕತ್ತೆ ನೋಡಿ. ಹಿಯರ್ ಆರ್ ಎಕ್ಸಾಂಪಲ್ಸ್: ಐ, ವಿ, ಯು, ಹಿ, ಶಿ, ಇಟ್, ದೇ. ದೀಸ್ ಏನಿದೆಯಲ್ಲ ಈಗ ನಾನು ಹೇಳಿದೆ, ದೀಸ್ ಆರ್ ದ ಮೇಜರ್ ಪ್ರನೌನ್ಸ್ ಇನ್ ಇಂಗ್ಲೀಷ್. ಯಾವ್ಯಾವುದು? ಐ, ವಿ, ಯು, ಹಿ, ಶಿ, ಇಟ್, ದೇ. ದೀಸ್ ಆರ್ ದ ಮೇಜರ್ ಪ್ರನೌನ್ಸ್. ತುಂಬ ಇಂಪಾರ್ಟೆಂಟು. ಇವುಗಳಿಗೆ ಸಂಬಂಧಪಟ್ಟಂತಹ ಇದರಲ್ಲೂ ಮತ್ತು ಸುಮಾರಷ್ಟು ಕೈಂಡ್ಸ್ ಇದೆ, ಡೀಟೇಲ್ ಆಗಿದೆ ಅದು. ಆ ಡೀಟೇಲ್ಸನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಯಾಕೆಂದರೆ ಕಂಪ್ಲೀಟಾಗಿ ಡೀಟೇಲ್ನ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ಇದನ್ನು ನೋಡ್ತಾ ಹೋಗೋಣ. ಐ ನಾನು, ವಿ ನಾವು, ಯು ನೀನು ಮತ್ತು ನೀವು, ಎರಡಕ್ಕೂ ಇಂಗ್ಲೀಷಲ್ಲಿ ಯು ಅಂತೀವಿ, ಗೊತ್ತಿರುತ್ತೆ. ಹಿ ಅವನು, ಶಿ ಅವಳು, ಇಟ್ ಅದು ಅಥವಾ ಇದು, ದೇ ಅಂದರೆ ಅವರು ಅಥವಾ ಅವು. ಈಗ ಅದನ್ನೇ ಹೇಳಿದ್ದು ನಾನು, ಎಲ್ಲ ಟೈಮಲ್ಲೂ ನಾನು ರಾಘವೇಂದ್ರ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಯೂಸ್ ಹಿ. ಇನ್ ದ ಸೇಮ್ ವೇ ಲೇಡಿ ಹೆಸರು ಯಾವುದಾದ್ರೂ ಪದೇ ಪದೇ ರಿಪೀಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಶಿ ಯೂಸ್ ಮಾಡ್ತೀವಿ. ನೀನು ನೀನು ಅಂದರೆ ಎದುರುಗಡೆ ಇರೋರು ಯಾರೋ ಒಬ್ಬ ವ್ಯಕ್ತಿ ಅಥವಾ ಇನ್ನು ಒಂದಿಷ್ಟು ಜನ ವ್ಯಕ್ತಿಗಳಿರ್ತಾರೆ, ಪ್ರತಿ ಟೈಮಲ್ಲೂ ನಾವು ಎಲ್ಲರ ಹೆಸರನ್ನು ಹೇಳೋದಕ್ಕಾಗಲ್ಲ, ವಿ ಯೂಸ್ ಯು. ಇನ್ ದ ಸೇಮ್ ವೇ ಐ, ವಿ. ಸೊ ಇನ್ನೂ ಕಾಮಿಡಿ ಏನು ಅಂತ ಹೇಳಿದ್ರೆ, ಈ ದೇ ಅನ್ನೋದಿದೆಯಲ್ಲ, ಅವರು ಅಥವಾ ಅವು. ನಮ್ಮ ಎದುರುಗಡೆ ನೂರಾರು ಜನ ಇದ್ದಾರೆ, ದೇ ಅನ್ನೋ ಸಿಂಪಲ್ ವರ್ಡ್ ಇರೋದ್ರಿಂದ ಒಂದು ಸಿಂಗಲ್ ವರ್ಡನ್ನು ನಾವು ಯೂಸ್ ಮಾಡಿಬಿಟ್ಬಿಡ್ತೀವಿ. ಒಂದು ವೇಳೆ ಇಫ್ ದೆರ್ ಇಸ್ ನೋ ಪ್ರನೌನ್, ಪ್ರನೌನೇ ಎಕ್ಸಿಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗ್ತಾ ಇತ್ತು ಹೇಳಿ? ನಮ್ಮ ಎದುರುಗಡೆ ಇರೋರು ಎಲ್ಲರ ಹೆಸರನ್ನು ನಾವು ಹೇಳಬೇಕಾಗ್ತಾ ಇತ್ತು. ಅದು ತುಂಬ ತುಂಬ ಇರಿಟೇಷನ್ ಆಗೋಕ್ಕೆ ಚಾನ್ಸಸ್ ಇರ್ತಾ ಇತ್ತು. ಸೊ ದಟ್ ವಿ ಯೂಸ್ ದೇ. ಸೊ ದೀಸ್ ಆರ್ ದ ಮೇಜರ್ ಪ್ರನೌನ್ಸ್. ಇವಲ್ಲದೆ ಮೈ, ಮೈಸೆಲ್ಫ್, ಮೈನ್. ಐಗೆ ಸಂಬಂಧಪಟ್ಟ ಹಾಗೆ ಮೈಸೆಲ್ಫ್, ಮೈನ್ ಇದೆ. ವಿಗೆ ಅವರಿದೆ, ಅವರ್ ಸೆಲ್ಫ್ಸ್ ಇದೆ, ಅವರ್ಸ್ ಇದೆ, ಅಸ್ ಕೂಡ ಇದೆ. ದೆನ್ ಯುಗೆ ಯುವರ್, ಯುವರ್ಸ್, ಯುವರ್ ಸೆಲ್ಫ್ ಇದೆ. ಹೀಗೆ ಹಿಸ್ ಇದೆ, ಹಿಮ್ ಇದೆ, ಹಿಮ್ಸೆಲ್ಫ್ ಇದೆ. ಶೀಗೆ ಹರ್ ಇದೆ, ಹರ್ ಸೆಲ್ಫ್ ಇದೆ, ಹರ್ಸ್ ಕೂಡ ಇದೆ. ಇಟ್ಗೆ ಇಟ್ಸ್, ಇಟ್ ಸೆಲ್ಫ್ ಇದೆ. ದೇ, ದೆಮ್, ದೇರ್, ದೇರ್ ಸೆಲ್ಸ್, ದೆಮ್ ಸೆಲ್ಸ್ ಎಲ್ಲ ಇದೆ. ಇವೆಲ್ಲವನ್ನು ನಾವು ಟೋಟಲ್ ಆಗಿ ಪ್ರನೌನ್ಸ್ ಅಂತ ಕರಿತೀವಿ. ಸೊ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರನೌನ್ಸ್ ಅಂದರೆ ಏನು ಮತ್ತು ವೈ ಶುಡ್ ವಿ ಯೂಸ್ ಪ್ರನೌನ್ಸ್, ವಾಟ್ ಇಸ್ ದ ನೆಸೆಸಿಟಿ ಆಫ್ ಯೂಸಿಂಗ್ ಪ್ರನೌನ್ ಅನ್ನೋ ಒಂದು ಐಡಿಯಾ ಎಲ್ರಿಗೂ ಸಿಕ್ಕಿದೆ. ಸೊ ಲೆಟ್ಸ್ ಮೂವ್ ಟು ದ
Next one, this is about adjective. The third one, that's adjective. What do you mean by adjective? Adjective, very simple, it qualifies noun. ನೌನ್ನ ಯಾವುದು ಕ್ವಾಲಿಫೈ ಮಾಡುತ್ತೋ ಅದನ್ನು ಅಡ್ಜೆಕ್ಟಿವ್ ಅಂತೀವಿ. ಸಮ್ಟೈಮ್ಸ್ ಇಟ್ ಆಲ್ಸೋ ಕ್ವಾಲಿಫೈಸ್ ಪ್ರನೌನ್. ಪ್ರನೌನನ್ನು ಕ್ವಾಲಿಫೈ ಮಾಡುತ್ತೆ. ನೋಡಿ, ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ಮಾಡಿಫೈಸ್ ಏನನ್ನು ಎ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಯಾವ ಒಂದು ವರ್ಡು ನೌನನ್ನು ಮತ್ತು ಪ್ರನೌನನ್ನು ಡಿಸ್ಕ್ರೈಬ್ ಮಾಡುತ್ತೆ ಮತ್ತು ಮಾಡಿಫೈ ಮಾಡುತ್ತೆ, ಕೆಲವು ಅಷ್ಟೇ ಅಲ್ಲದೆ ಕ್ವಾಲಿಫೈ ಮಾಡುತ್ತೆ, ಅದನ್ನು ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಆಮೇಲೆ ಅಡ್ಜೆಕ್ಟಿವ್ಸ್ ನೆನ್ಪಿಟ್ಕೊಳ್ಳೋದು ಭಾಳ ಈಸಿ, ತುಂಬ ಸಿಂಪಲ್. ಕೆಲವರು ಅಡ್ಜೆಕ್ಟಿವ್ಸು ತುಂಬ ಕನ್ಫ್ಯೂಷನ್ನು ಗೊತ್ತಾಗಲ್ಲ ಅಂತಾರೆ, ಬಟ್ ಅಡ್ಜೆಕ್ಟಿವ್ಸ್ ವೆರಿ ಈಸಿ. ನೌನ್ ಅಂದರೆ ನೇಮ್ಸು, ನೆನ್ಪಿಟ್ಕೊಳ್ಳೋದು ಈಸಿ. ಪ್ರನೌನ್ಸ್ ಅಂದರೆ ನೇಮ್ ಬದಲಾಗಿ ಬಳಸುವಂಥ ಐ ವಿ ಯು ಹಿ ಶಿ ಇಟ್ ದೇ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಉಳಿದಿರುವಂಥದ್ದು ನಾವು ನೋಡಿದ್ವಿ. ಹಾಗಾದರೆ ಅಡ್ಜೆಕ್ಟಿವ್ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನೋಡಿ, ಆಲ್ ನಂಬರ್ಸ್, ಯಾವುದಾದ್ರೂ ಒಂದು ನಂಬರ್ ಇದೆಯಾ, ದಟ್ಸ್ ಅಡ್ಜೆಕ್ಟಿವ್. ಆಲ್ ಕಲರ್ಸ್, ಯಾವುದಾದ್ರೂ ಕಲರ್ ಇದೆಯಾ, ದಟ್ಸ್ ಅಡ್ಜೆಕ್ಟಿವ್. ಆಲ್ ಸೈಜಸ್, ಯಾವುದಾದ್ರೂ ಸೈಜಿಗೆ ಸಂಬಂಧಪಟ್ಟಂತಹ ವರ್ಡ್ ಇದೆಯಾ, ದಟ್ಸ್ ಅಡ್ಜೆಕ್ಟಿವ್. ಆಲ್ ಶೇಪ್ಸ್, ರೌಂಡು, ರೆಕ್ಟ್ಯಾಂಗ್ಯುಲರು, ಹೆಕ್ಸಾಗನ್ನು, ಲೈಕ್ ದಟ್, ಇವೆಲ್ಲವನ್ನು ಕೂಡ ನಾವು ಶೇಪ್ಸ್ ಅಂತೀವಲ್ಲ, ಅವೆಲ್ಲವೂ ಕೂಡ ಅಡ್ಜೆಕ್ಟಿವ್. ದೆನ್ ಆಲ್ ಕ್ವಾಲಿಟೀಸ್, ಕ್ವಾಲಿಟೀಸ್, ಗುಡ್, ಬ್ಯಾಡ್, ಬ್ಯೂಟಿಫುಲ್, ಹ್ಯಾಂಡ್ಸಮ್, ಕ್ವಾಲಿಟೀಸ್, ಅವೆಲ್ಲವನ್ನು ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ನೋಡಿ, ಎಕ್ಸಾಂಪಲ್ ನೋಡ್ತಾ ಹೋಗೋಣ. 1, 2, ಇದು 1, 2 ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದು ಥೌಸಂಡ್ಸ್ ಆಗಿರ್ಬೋದು, ಲ್ಯಾಕ್ಸ್ ಆಗಿರ್ಬೋದು, ಬಿಲಿಯನ್ ಆಗಿರ್ಬೋದು. ಆಲ್ ನಂಬರ್ಸ್ ಆರ್ ಅಡ್ಜೆಕ್ಟಿವ್ಸ್. ದೆನ್ ಬ್ಲೂ, ಗ್ರೀನ್, ಆಲ್ ಕಲರ್ಸ್. ಸ್ಮಾಲು, ಬಿಗ್ಗು, ಆಲ್ರೆಡಿ ಹೇಳಿದ್ದೀನಿ. ಸೈಜಸ್, ಶೇಪ್, ರೌಂಡ್ ಆಗಿರ್ಬೋದು, ಉಳಿದಿರೋದು. ದೆನ್ ಕ್ವಾಲಿಟೀಸ್ ಅಂತ ಹೇಳಿದೆ, ಬ್ಯೂಟಿಫುಲ್ಲು, ಅಗ್ಲಿ, ಹ್ಯಾಂಡ್ಸಮ್ಮು, ಅವೆಲ್ಲವನ್ನು ಕೂಡ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಆಲ್ ಕಲರ್ಸ್, ಆಲ್ ನಂಬರ್ಸ್, ಆಲ್ ಸೈಜಸ್, ಆಲ್ ಶೇಪ್ಸ್ ಆ್ಯಂಡ್ ಆಲ್ ಕ್ವಾಲಿಟೀಸ್ ಆರ್ ಕಾಲ್ಡ್ ಆಸ್ ನಂಬರ್ಸ್. ಇದು ಒಂದು ಭಾಳ ಸಿಂಪಲ್ ವೇ. ಇದಲ್ಲದೆ ಅಡ್ಜೆಕ್ಟಿವ್ಸನ್ನ ಇನ್ನೂ ಒಂದು ಹೇಗೆ ನೆನ್ಪಿಟ್ಕೋಬೋದು ಅಂತ ಹೇಳಿದ್ರೆ, ಇಟ್ ಕ್ವಾಲಿಫೈಸ್ ನೌನ್ ಅಂತ ಹೇಳಿದ್ದೀನಲ್ಲ, ಮ್ಯಾಕ್ಸಿಮಮ್ ಅಡ್ಜೆಕ್ಟಿವ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನೌನ್ಗಿಂತ ಬಿಫೋರ್ ನೌನ್ ದೇರ್ ವಿಲ್ ಬಿ ಅಡ್ಜೆಕ್ಟಿವ್. ನೌನ್ಗಿಂತ ಮೊದಲು ಮ್ಯಾಕ್ಸಿಮಮ್ ಆಗಿರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ವಿರಾಟ್ ಕೊಹ್ಲಿ ಈಸ್ ಎ ಹ್ಯಾಂಡ್ಸಮ್ ಕ್ರಿಕೆಟರ್. ಇಲ್ಲೊಂದು ಸೆಂಟೆನ್ಸ್ ಇದೆ, ಇಲ್ಲಿ ಅಡ್ಜೆಕ್ಟಿವ್ ಯಾವುದಾಗುತ್ತೆ? ಯಸ್, ಎಲ್ರಿಗೂ ಗೊತ್ತು ಅಡ್ಜೆಕ್ಟಿವ್ಸ್ ಯಾವುದು ಅಂತ. ಅಡ್ಜೆಕ್ಟಿವ್ ಹಿಯರ್ ಈಸ್ ಹ್ಯಾಂಡ್ಸಮ್. ಯಾಕೆ ಹ್ಯಾಂಡ್ಸಮ್ ಅಡ್ಜೆಕ್ಟಿವ್? ನಮ್ಗೆ ಆಲ್ರೆಡಿ ಗೊತ್ತು, ಇಟ್ಸ್ ಎ ಕ್ವಾಲಿಟಿ, ಸೊ ಹ್ಯಾಂಡ್ಸಮ್ ಅನ್ನೋ ಅಡ್ಜೆಕ್ಟಿವ್. ಮತ್ತು ಇನ್ನೂ ಈಸಿಯಾಗಿ ಐಡೆಂಟಿಫೈ ಮಾಡೋದು ಹೇಗೆ? ಕ್ರಿಕೆಟರ್ ಇಸ್ ಅ ನೌನ್. ಕ್ರಿಕೆಟರ್ ಇದೆ, ಅದಕ್ಕಿಂತ ಬಿಫೋರ್ ಆಗಿರೋ ವರ್ಡ್ ಯಾವುದು? ಹ್ಯಾಂಡ್ಸಮ್. ಸೊ ದಿಸ್ ಈಸ್ ಅಡ್ಜೆಕ್ಟಿವ್. ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದರೆ, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್. ಐ ಹ್ಯಾವ್ ಒನ್ ಪೆನ್ ಅನ್ನೋ ಒಂದು ಸೆಂಟೆನ್ಸ್ ಇದೆ. ಸೊ ಅಗೇನ್ ನೋಡ್ತಾ ಹೋಗೋಣ. ಐ ಹ್ಯಾವ್ ಒನ್ ಪೆನ್ನಲ್ಲಿ ಅಡ್ಜೆಕ್ಟಿವ್ ಯಾವುದು? ವೆರಿ ಈಸಿ, ಬೇಗ ನೀವು ಐಡೆಂಟಿಫೈ ಮಾಡಿಬಿಡ್ತೀರಾ. ಒನ್. ರೀಸನ್ ಏನು? ನಂಬರ್ ಇದೆ ಹಾಗೆ. ಸೊ ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಸಿ, ಪೆನ್ ಈಸ್ ಎ ನೌನ್ ಬಿಫೋರ್ ಆಗಿದೆ, ದಿಸ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಸೊ ನೆನ್ಪಿಟ್ಕೊಳ್ಳೋದು ಭಾಳ ಈಸಿ ಅಡ್ಜೆಕ್ಟಿವ್ಸ್. ಸೊ ಒಂದಿಷ್ಟು ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಒಂದಿಷ್ಟು ಎಕ್ಸಾಂಪಲ್ಸು ಸಾಕಾಗುತ್ತೆ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಫೋರ್ತ್ ಒನ್. ವಾಟ್ ಇಸ್ ದ ಫೋರ್ತ್ ಒನ್? ದಟ್ ಈಸ್ ವರ್ಬ್. ವರ್ಬ್ ಈಸ್ the backbone of English. If there is no verb, there is no English. ವರ್ಬ್ ಇಲ್ಲ ಅಂದರೆ ಇಂಗ್ಲೀಷೇ ಇಲ್ಲ. ಎಷ್ಟು ಸ್ಟ್ರಾಂಗ್ ಆಗಿರುವಂಥ ಒಂದು ಪಾರ್ಟ್ ಆಫ್ ಸ್ಪೀಚ್ ಇದು ವರ್ಬ್ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿರೋ ಹಾಗೆ ದಿಸ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಇಂಗ್ಲೀಷ್ ಅಂತ ಹೇಳಿದ್ವಿ. ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ, ವಿತೌಟ್ ವರ್ಬ್ ದೆರ್ ಇಸ್ ನೋ ಸೆಂಟೆನ್ಸ್ ಇನ್ ಇಂಗ್ಲೀಷ್, ಬಟ್ ಎ ಸಿಂಗಲ್ ವರ್ಬ್ ಕ್ಯಾನ್ ಮೇಕ್ ಎ ಸೆಂಟೆನ್ಸ್. ತುಂಬ ಚೆನ್ನಾಗಿ ನೆನಪಿರಲಿ, ವರ್ಬ್ ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಸೆಂಟೆನ್ಸಸ್ಸೇ ಇಲ್ಲ. ಆದರೆ ಕೇವಲ ಒಂದೇ ಒಂದು ವರ್ಬು ಕ್ಯಾನ್ ಸ್ಟ್ಯಾಂಡ್ ಆ್ಯಸ್ ಅ ಸೆಂಟೆನ್ಸ್ ಆ್ಯಂಡ್ ಮೇಕ್ ಎ ಸೆಂಟೆನ್ಸ್. ಒಂದೇ ಒಂದು ವರ್ಬು ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬಲ್ಲದು, ಒಂದು ಸೆಂಟೆನ್ಸ್ ಆಗಿ ನಿಲ್ಲಬಲ್ಲ ಅಂತ ಶಕ್ತಿ ವರ್ಬ್ಗಿದೆ.
ಆದರೆ ವರ್ಬ್ ಇಲ್ಲ ಅಂದರೆ ಯಾವ ಸೆಂಟೆನ್ಸನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ವರ್ಬ್ ಈಸ್ ಅ ವಾಸ್ಟ್ ಕಾನ್ಸೆಪ್ಟ್. ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಖಂಡಿತ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತೀನಿ. ಈಗ ಸದ್ಯಕ್ಕೆ ವರ್ಬ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ, ಮತ್ತು ಅದರ ಎಕ್ಸಾಂಪಲ್ಸ್ ಏನು ಅನ್ನೋಂಥದ್ದು ನಾವು ಒಂದಿಷ್ಟು ಸ್ಲೈಡಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ವರ್ಬ್ ಮೀನ್ಸ್ ವರ್ಕ್. ವರ್ಬ್ ಅಂದರೆ ಇಟ್ಸ್ ಎ ವರ್ಕ್, ಕೆಲಸ. ಯಾರ ಕೆಲಸ? ಇಟ್ ಎಕ್ಸ್ಪ್ರೆಸಸ್ ಎನ್ ಆ್ಯಕ್ಷನ್ ಆಫ್ ಸಬ್ಜೆಕ್ಟ್. ಇದು ಸಬ್ಜೆಕ್ಟಿನ ಕೆಲಸ, ಬಟ್ ನಾಟ್ ಆಲ್ವೇಸ್. ಯಾವಾಗಲೂ ಸಬ್ಜೆಕ್ಟೇ ಮಾಡುವ ಕೆಲಸ ಅಂತ ಅಲ್ಲ, ಸಬ್ಜೆಕ್ಟಿನ ಕೆಲಸ ಮ್ಯಾಕ್ಸಿಮಮ್ ಆಗಿ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡೋಣ. ರನ್, ಸಿ, ದೀಸ್ ಆರ್ ದ ಎಕ್ಸಾಂಪಲ್ಸ್. ರನ್, ಥಿಂಕ್, ಡ್ಯಾನ್ಸ್, ರೀಡ್, ರೈಟ್, ಈಸ್, ಆಮ್, ಆರ್, ವಾಸ್, ಎಟ್ಸೆಟ್ರಾ. These are only a few examples. There are thousands of verbs in English. Thousands and thousands of verbs are there. ಆ ವರ್ಬ್ಗಳಲ್ಲಿ ಮತ್ತೆ ಅದರಲ್ಲಿ ಕೈಂಡ್ಸು ಬೇರೆ ಬೇರೆ ಕೈಂಡ್ಸ್ ಇದೆ. ದೆನ್ ದೇರ್ ಆರ್ ಡಿಫರೆಂಟ್ ಫಾರ್ಮ್ಸು ಬೇರೆ ಬೇರೆ ಇದೆ. ಪ್ರೆಸೆಂಟ್ ಫಾರ್ಮ್ ಇದೆ, ಪಾಸ್ಟ್ ಫಾರ್ಮ್ ಇದೆ, ಪಾಸ್ಟ್ ಪಾರ್ಟಿಸಿಪಲ್ ಇದೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಇದೆ. ಅದೆಲ್ಲವನ್ನೂ ನಾವು ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಂಗ್ಲೀಷನ್ನು ನಾವೇನು ಕಲಿಯೋಕ್ಕಾಗಲ್ಲ ಅಂತ ಅರ್ಥ. ಸೊ ವರ್ಬ್, ವಿ ಮಸ್ಟ್ understand what's verb and completely about that verb. ನೋಡಿ, ಸೆಂಟೆನ್ಸಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ, ಬೇಗ ಮೈಂಡ್ಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಐ ರನ್ ಫಾಸ್ಟ್. ನಾನು ಆಗಲೇ ಹೇಳಿರೋ ಹಾಗೆ ಇಲ್ಲಿ ಇಟ್ ಎಕ್ಸ್ಪ್ರೆಸಸ್ ಅನ್ ಆ್ಯಕ್ಷನ್ ಆಫ್ ಎ ಸಬ್ಜೆಕ್ಟ್ ಅಂತ ಇಲ್ಲಿ ಹೇಳಿದ್ವಲ್ಲ. ಸೊ ಇಲ್ಲಿ ಐ ರನ್ ಫಾಸ್ಟ್. ಹಾಗಾದರೆ ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟ್ ಅಂದರೆ ಗೊತ್ತಿರುತ್ತೆ, ಸಬ್ಜೆಕ್ಟು ಆಬ್ಜೆಕ್ಟು ಎಲ್ಲ ಐಡಿಯಾ ಇರುತ್ತೆ. ಸಬ್ಜೆಕ್ಟ್ ಫಸ್ಟ್ ನೌನ್ ಆರ್ ಪ್ರನೌನ್ ಆಫ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸಿನ ಫಸ್ಟ್ ನೌನ್ ಆರ್ ಪ್ರನೌನ್ ಯಾವುದಿರುತ್ತಲ್ಲ ಅದನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಅಸರ್ಟಿವ್ ಸೆಂಟೆನ್ಸಲ್ಲಿ ಯಾವಾಗಲೂ ಫಸ್ಟ್ ವರ್ಡೇ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಅಸರ್ಟಿವ್ ಸೆಂಟೆನ್ಸು, ಈ ಸೆಂಟೆನ್ಸ್ ಬಗ್ಗೆ ಎಲ್ಲ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಕೂಡ. ಸೊ ಇಲ್ಲಿ ಐ ಈಸ್ ಅ ಸಬ್ಜೆಕ್ಟ್. ಯಾಕೆ? ಈ ಸೆಂಟೆನ್ಸಲ್ಲಿರುವಂಥ ಫಸ್ಟ್ ಸಬ್ಜೆಕ್ಟ್ ಅದೇನೆ, ಓನ್ಲಿ ಒಂದು ಸಬ್ಜೆಕ್ಟು, ಅದೇ ಫಸ್ಟ್ ಸಬ್ಜೆಕ್ಟು. ಆ ಸಬ್ಜೆಕ್ಟ್ ಏನೋ ಕೆಲಸ ಮಾಡ್ತಿದೆ, ಐ ಏನೋ ಕೆಲಸ ಮಾಡ್ತಿದೆ. ಏನು ಕೆಲಸ ಮಾಡ್ತಿದೆ? ಐ ರನ್. ಐ ಅನ್ನೋದು ರನ್ ಮಾಡ್ತಿದೆ. ಸೊ ದಟ್ ಈಸ್ ಅ ವರ್ಕ್, ದಟ್ಸ್ ಅನ್ ಆ್ಯಕ್ಷನ್ ಮೇಡ್ ಬೈ ದ ಸಬ್ಜೆಕ್ಟ್ ಐ. ಈ ರನ್ ಅನ್ನೋದು ಐ ಮಾಡಿರುವಂಥ ಒಂದು ಆ್ಯಕ್ಷನ್ ಆಗಿರೋದ್ರಿಂದ ದಿಸ್ ಇಸ್ ಕಾಲ್ಡ್ ವರ್ಬ್. ಓಕೆ, ಗಾಟ್ ಇಟ್? ಐ ಥಿಂಕ್ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ ವರ್ಬ್ ಬಗ್ಗೆ ಅಂದ್ಕೊಂಡಿದ್ದೀನಿ. ಇನ್ ಡಿಟೇಲಾಗಿ ಎಲ್ಲವನ್ನು ಕೂಡ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವರ್ಬಿನ ಒಂದು ಬೇಸಿಕ್ ಕಾನ್ಸೆಪ್ಟ್ ಸಿಕ್ಕರೆ ಸಾಕಾಗತ್ತೆ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಒನ್. ನೆಕ್ಸ್ಟು ಹೋಗೋಣಲ್ವಾ? ಫೋರ್ತ್ ಒನ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಫಿಫ್ತ್ ಒನ್. ದಿಸ್ ಈಸ್ ಅಡ್ವರ್ಬ್. ಹಾಗಿದ್ರೆ ವಾಟ್ ಯು ಮೀನ್ ಬೈ ಅಡ್ವರ್ಬ್? ನಮ್ಗೆ ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕಿದೆ ಮೈಂಡಲ್ಲಿ. ಅಡ್ಜೆಕ್ಟಿವ್ ಇಟ್ ಕ್ವಾಲಿಫೈಸ್ ನೌನ್, ಇಟ್ ಮಾಡಿಫೈಸ್ ನೌನ್, ಇಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್ ಅಂತ ಹೇಳಿದ್ವಿ. ಹಾಗಾದರೆ ಅಡ್ವರ್ಬ್ ಅಂದ್ರೆ ಏನು? ಇಟ್ ಮಾಡಿಫೈಸ್ ಆರ್ ಕ್ವಾಲಿಫೈಸ್ ಆರ್ ಆ್ಯಡ್ ಸಮಥಿಂಗ್ ಟು ವರ್ಬ್. ಮ್ಯಾಕ್ಸಿಮಮ್ ಟೈಮಲ್ಲಿ ಇಟ್ ಆ್ಯಡ್ ಸಮಥಿಂಗ್ ಟು ವರ್ಬ್ ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ಅಡ್ಜೆಕ್ಟಿವ್. And sometimes adverb qualifies or adds something to adverb also. ಅಡ್ವರ್ಬಿನ ವಿಶೇಷ ಅಲ್ಲಿ ಹೆಸರಲ್ಲೇ ಇದೆ, ಅಡ್ವರ್ಬ್ ಆ್ಯಂಡ್ ಸಮಥಿಂಗ್ ಟು ವರ್ಬ್ ಅಂತ ಅರ್ಥ. 99% ಇದು ವರ್ಬ್ಗೆ ಆ್ಯಡ್ ಮಾಡುತ್ತೆ, ವರ್ಬನ್ನ ಕ್ವಾಲಿಫೈ ಮಾಡುತ್ತೆ. ಬಟ್ ಸಮ್ ಅದರ್ ಟೈಮ್ ಇಟ್ ಆಲ್ಸೋ ಕ್ವಾಲಿಫೈಸ್ ಅಡ್ಜೆಕ್ಟಿವ್ಸ್, ಇಟ್ ಆಲ್ಸೋ ಕ್ವಾಲಿಫೈಸ್ ಎನದರ್ ಅಡ್ವರ್ಬ್ ಆಲ್ಸೋ. ಸೊ ಇದನ್ನು ಅಡ್ವರ್ಬ್ ಅಂತ ಕರಿತೀವಿ. ಆಮೇಲೆ ಈ ದಿಸ್ ಅಡ್ವರ್ಬ್ ಆಫನ್ ಎಂಡ್ಸ್ ವಿತ್ ಎಲ್ ವೈ. ಮ್ಯಾಕ್ಸಿಮಮ್ ಟೈಮಲ್ಲಿ ಎಲ್ ವೈಯಿಂದ ಎಂಡ್ ಆಗುತ್ತೆ. ಅಡ್ವರ್ಬ್ ಎಲ್ ವೈಯಿಂದ ಎಂಡ್ ಆಗುತ್ತೆ, ಬಟ್ ನಾಟ್ ಆಲ್ವೇಸ್. ದೆನ್ ಇನ್ನೊಂದು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೇಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಥಿಂಗು, ಎಲ್ ವೈಯಿಂದ ಎಂಡ್ ಆಗೋದು ಎಲ್ಲವೂ ಅಡ್ವರ್ಬ್ ಅಲ್ಲ. ಇಟ್ ಆಫನ್ ಎಂಡ್ಸ್ ವಿತ್ ಎಲ್ ವೈ, ಬಟ್ ನಾಟ್ ಆಲ್ ಎಲ್ ವೈಸ್ ಆರ್ ಅಡ್ವರ್ಬ್. ಆ್ಯಂಡ್ ಅಡ್ವರ್ಬ್ ಅಂದರೆ ಯಾವಾಗಲೂ ಎಲ್ ವೈ ಇರೋದು ಅಂತಲೂ ಅಲ್ಲ. ಅಡ್ವರ್ಬಲ್ಲಿ ಎಲ್ ವೈ ಇಲ್ಲದೆ ಇರುವಂಥ ವರ್ಡ್ಸು ಇದೆ, ಎಲ್ ವೈ ಇಲ್ಲದೆ ಇರುವಂಥದ್ದು ಅಡ್ವರ್ಬ್ ಆಗದೇ ಇರೋ ವರ್ಡ್ಸು ಇದೆ. ಅದರ ಬಗ್ಗೆ ತುಂಬ ಕ್ಲಿಯರಾಗಿ ನಾವು ನೋಡೋಣ. ಈಗ ಒಂದಿಷ್ಟು ಎಕ್ಸಾಂಪಲ್ಸನ್ನು ಇಲ್ಲಿ ನೋಡಿಕೊಂಡು ಆಮೇಲೆ ಬೇಕಾದರೆ ಡೀಟೇಲಾಗಿ ಚೆಕ್ ಮಾಡೋಣ. ಒಂದಿಷ್ಟು ಎಕ್ಸಾಂಪಲ್ಸನ್ನು ಇಟ್ಕೊಂಡು ಚೆಕ್ ಮಾಡಿದ್ರೆ ಒಂದು ಐಡಿಯಾ ಸಿಕ್ಕುತ್ತೆ. ಇಲ್ಲಿ ನಾರ್ಮಲಾಗಿ ಅಡ್ವರ್ಬ್ ಅಂದರೆ ಎಕ್ಸಾಂಪಲ್ಸ್ ನೋಡಿ. ಕ್ವಿಕ್ಲಿ, ಸ್ಲೋಲಿ ನೋಡಿ, ಎಲ್ ವೈ ನೋಡಿ. ಇದೊಂದು ವೆರಿ, ಸಮ್ಟೈಮ್ಸು ಚೇಂಜಸ್ ಆಗುತ್ತೆ, ಆಲ್ವೇಸ್ ಚೇಂಜಸ್ ಆಗುತ್ತೆ, ಎಸ್ಟರ್ಡೇ, ಫಾಸ್ಟ್, ಎಟ್ಸೆಟ್ರಾ. ಈ ಕ್ವಿಕ್ಲಿ, ಸ್ಲೋಲಿ, ಈಸಿಲಿ, ಗ್ರ್ಯಾಜುವಲಿ ಅವೆಲ್ಲವು ಎಲ್ ವೈಯಿಂದ ಎಂಡ್ ಆಗುವಂಥ ವರ್ಡ್. ಅವಲ್ಲದೆ ಇನ್ನು ಎಕ್ಸ್ಟ್ರಾ ಇದಾವೆ, ಬೇರೆವೆಲ್ಲ ಇದಾವಲ್ಲ, ವೆರಿ, ಆಲ್ವೇಸ್, ಎಸ್ಟರ್ಡೇ, ಫಾಸ್ಟ್. ಇವು ಏನದು
ಒಂದಿಷ್ಟು ಎಕ್ಸ್ಟ್ರಾ ವರ್ಡ್ಸು ಎಕ್ಸೆಪ್ಷನ್ಸ್ ಅಂತ ಕರಿಬೋದು. ದೀಸ್ ಆರ್ ದ ಎಕ್ಸೆಪ್ಷನ್ಸ್. ನೋಡಿ ಎಕ್ಸಾಂಪಲ್ ಒಂದು ಸೆಂಟೆನ್ಸಲ್ಲಿ ನೋಡೋಣ. ಹಿ ರನ್ಸ್ ವೆರಿ ಫಾಸ್ಟ್ ಅಂತ ಒಂದು ಸೆಂಟೆನ್ಸ್ ಇದೆ. ಹಿ ರನ್ಸ್ ವೆರಿ ಫಾಸ್ಟ್. ಅಡ್ವರ್ಬ್ ಏನು ಮಾಡುತ್ತೆ ಅಂತ ಹೇಳಿದ್ವಿ ಅಂದರೆ ಇಟ್ ಕ್ವಾಲಿಫೈಸ್ ಆರ್ ಡಿಸ್ಕ್ರೈಬ್ಸ್ ವರ್ಬ್ ಅಂತ ಹೇಳಿದ್ದೆ, ಅಡ್ಜೆಕ್ಟಿವ್ ಅಂತ ಹೇಳಿದ್ದೆ, ಅಡ್ವರ್ಬ್ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಹಿ ರನ್ಸ್ ವೆರಿ ಫಾಸ್ಟ್. ಇಲ್ಲಿ ವೆರಿ ಮತ್ತು ಫಾಸ್ಟ್ ಬೋತ್ ಆರ್ ಅಡ್ಜೆಕ್ಟಿವ್ಸ್. ವೆರಿ ಅನ್ನೋದು ಅಡ್ಜೆಕ್ಟಿವ್, ಫಾಸ್ಟ್ ಅನ್ನೋದು ಅಡ್ಜೆಕ್ಟಿವ್. ಒಂದೇ ಸರಿ ನಾನು ಹಾಕ್ಬಿಟ್ಟಿದ್ದೀನಿ. ಈ ಫಾಸ್ಟ್ ಅನ್ನೋ ವರ್ಡ್ ಏನು ಹೇಳ್ತಾ ಇದೆಯಲ್ಲ, ಇದು ವರ್ಬ್ ರನ್ನನ್ನು ಕ್ವಾಲಿಫೈ ಮಾಡ್ತಾ ಇದೆ. ಹಿ ರನ್ಸ್, ಅವನು ಓಡ್ತಾನೆ. ಹೇಗೆ ಓಡ್ತಾನೆ? ಫಾಸ್ಟಾಗಿ ಓಡ್ತಾನೆ. ಅಂದರೆ ಈ ಫಾಸ್ಟ್ ರನ್ನಿನ ಬಗ್ಗೆ ಹೇಳ್ತಾ ಇದೆ, ರನ್ ಅನ್ನೋ ವರ್ಬಿನ ಬಗ್ಗೆ ಹೇಳ್ತಾ ಇದೆ. ಫಾಸ್ಟಾಗಿ ಓಡ್ತಾನೆ. ಮತ್ತು ಇನ್ನೊಂದು ಹೇಳಿದ್ದೀವಿ, ಇದೇನು ಹೇಳುತ್ತೆ? ಡಿಸ್ಕ್ರೈಬ್ ಅಡ್ಜೆಕ್ಟಿವ್ ಆ್ಯಂಡ್ ಅನದರ್ ಅಡ್ವರ್ಬ್ ಆಲ್ಸೋ. ಇಲ್ಲಿ ನೋಡಿ ಫಾಸ್ಟ್ ಅನ್ನೋದು ಅಡ್ವರ್ಬ್ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಹಾಗಾದರೆ ಈ ವೆರಿ ಅನ್ನೋದೇನು? ದಿಸ್ ಈಸ್ ಆಲ್ಸೋ ಅನ್ ಅಡ್ವರ್ಬ್. ಏನು ಮಾಡ್ತಿದೆ ಇದು? ಆ ಫಾಸ್ಟ್ ಅನ್ನೋ ಅಡ್ವರ್ಬ್ ಇದೆಯಲ್ಲ, ಆ ಫಾಸ್ಟ್ ಹೆಂಗಿದೆ ಅಂತ ಹೇಳ್ತಿದೆ. ದಟ್ ಫಾಸ್ಟ್ ಈಸ್ ವೆರಿ. ಸೊ ಎಟ್ ಎ ಟೈಮಲ್ಲಿ ರನ್ಸ್ ವೆರಿ ಫಾಸ್ಟಲ್ಲಿ ಫಾಸ್ಟ್ ಅನ್ನೋದು ಒಂದು ಅಡ್ವರ್ಬು, ವೆರಿ ಅನ್ನೋದು ಅಡ್ವರ್ಬ್. ಫಾಸ್ಟ್ ಏನನ್ನು ಕ್ವಾಲಿಫೈ ಮಾಡ್ತಿದೆ? ಡಿಸ್ಕ್ರೈಬ್ ಮಾಡ್ತಿದ್ದೇನೆ, ರನ್ನನ್ನು ಡಿಸ್ಕ್ರೈಬ್ ಮಾಡ್ತಿದೆ. ವೆರಿ ಅನ್ನೋದು ಏನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂದರೆ ಫಾಸ್ಟನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ವೆರಿ ಈಸ್ ಆಲ್ಸೋ ಅಡ್ವರ್ಬ್ ಆ್ಯಂಡ್ ಈವನ್ ಫಾಸ್ಟ್ ಈಸ್ ಆಲ್ಸೋ ಅಡ್ವರ್ಬ್. ಒಂದಿಷ್ಟು ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹೇಗೆ ವರ್ಬನ್ನು ಕ್ವಾಲಿಫೈ ಮಾಡುತ್ತೆ, ಅಡ್ವರ್ಬನ್ನು ಕ್ವಾಲಿಫೈ ಮಾಡುತ್ತೆ ಅಂತ, ಅಡ್ಜೆಕ್ಟಿವನ್ನು ಕ್ವಾಲಿಫೈ ಮಾಡುತ್ತೆ. ಅದರ ಬಗ್ಗೆ ಡೀಟೇಲಾಗಿ ನಾವು ನೆಕ್ಸ್ಟ್ ನೋಡೋಣ. ನೀವು ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ಅಡ್ವರ್ಬ್ ಅಂದರೆ ಏನು ಮತ್ತು ಹೇಗಿದೆ ಅನ್ನುವಂಥದ್ದನ್ನು. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಒನ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣಲ್ಲ. ಎಸ್, ನೆಕ್ಸ್ಟ್ ಸ್ಲೈಡ್, ಸಿಕ್ಸ್ತ್ ಒನ್, ದಟ್ ಈಸ್ ಪ್ರಿಪೋಸಿಷನ್. ಹೆಸರು ಹೇಳ್ತಿದೆ ಪ್ರಿಪೊಸಿಷನ್. ಪೊಸಿಷನನ್ನು ಮೊದಲೇ ಹಾಕುವಂಥದ್ದು. ಎ ವರ್ಡ್ ಆರ್ ದಟ್ ವರ್ಡ್ ಶೋಸ್ ದ ರಿಲೇಷನ್ಶಿಪ್. ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ, ಸಂಬಂಧವನ್ನು ಸೂಚಿಸುತ್ತೆ. ಸಂಬಂಧವಾಚಕ ಅಂತ ಕರಿಬೋದು ಇದನ್ನು ಕನ್ನಡದಲ್ಲಿ. ಹಾಗಾದರೆ ಏನನ್ನು, ಯಾವುದರ ಸಂಬಂಧವನ್ನು ಸೂಚಿಸುತ್ತೆ? ಬಿಟ್ವೀನ್ ಅ ನೌನ್ ಆ್ಯಂಡ್ ಎನದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಬಿಟ್ವೀನ್ ನೌನ್ ಆ್ಯಂಡ್ ಎನದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ನೌನ್ಗಳ ಮಧ್ಯದ ಮತ್ತು ಬೇರೆ ಸೆಂಟೆನ್ಸಿನ ಮಧ್ಯದ ಸಂಬಂಧವನ್ನು ಸೂಚಿಸುವ ಕೆಲಸವನ್ನು ಮಾಡುತ್ತೆ. ಅದರಲ್ಲೂ ಸ್ಪೇಸು, ಟೈಮು ಮತ್ತು ಡೈರೆಕ್ಷನ್ಗೆ ಸಂಬಂಧಪಟ್ಟಂತಹ ಡಿಫರೆಂಟ್ ಆಗಿರುವಂಥ ಪ್ರಿಪೋಸಿಷನ್ಸ್ ಇದೆ. ಅದರ ಬಗ್ಗೆಯೂ ಡೀಟೇಲಾಗಿ ನಾವು ನೆಕ್ಸ್ಟು ನೋಡ್ಬೋದು. ಎಲ್ಲವನ್ನೂ ಕೂಡ ನಾವು ಡೀಟೇಲಾಗಿ ನೋಡೋಣ ಅಂತ ಮೊದಲೇ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಪ್ರಿಪೋಸಿಷನ್ಸು ಯಾವ್ಯಾವುದಿದೆ ಮತ್ತು ಅದು ಸೆಂಟೆನ್ಸಲ್ಲಿ ಹೇಗೆ ಎಕ್ಸಾಂಪಲ್ಸ್ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನೋಡಿ, ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ಆಲ್ರೆಡಿ ಗೊತ್ತಾಗಿದೆ, ಪ್ರಿಪೋಸಿಷನ್ಸ್ ಮೀನ್ಸ್ ರಿಲೇಷನ್ಶಿಪ್. ನೆನಪಿರಲಿ, ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆರ್ ಎನದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಇದು ಮೈಂಡಲ್ಲಿದ್ದರೆ ಸಾಕು. ನೆಕ್ಸ್ಟ್ ನೋಡಿ ಎಕ್ಸಾಂಪಲ್ಸ್: ಆನ್, ಇನ್, ಬಿಟ್ವೀನ್, ಅಂಡರ್, ಆಫ್ಟರ್, ವಿತ್, ಇಂಟು, ಫ್ರಮ್, ಟು, ಅಬೋವ್, ಓವರ್, ಅಕ್ರಾಸ್. ಸೋ ಮೆನಿ ಪ್ರಿಪೋಸಿಷನ್, ಇನ್ ಫ್ರಂಟ್ ಆಫ್, ಈ ಥರದ್ದು ಸೋ ಮೆನಿ ಪ್ರಿಪೋಸಿಷನ್ಸ್ ಆರ್ ದೇರ್ ಇನ್ ಇಂಗ್ಲೀಷ್. ಇಲ್ಲಿ ಕೆಲವೊಂದಿಷ್ಟು ಮಾತ್ರ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಎಕ್ಸಾಂಪಲನ್ನು ಸೆಂಟೆನ್ಸಲ್ಲಿ ನೋಡ್ತಾ ಹೋಗೋಣ. ನೋಡಿ, ದ ಕ್ಯಾಟ್ ಈಸ್ ಆನ್ ದ ಟೇಬಲ್. ನಾನು ಆಗಲೇ ಹೇಳಿದೆ, ಇಟ್ ಶೋಸ್ ದ ರಿಲೇಷನ್ಶಿಪ್ ಅಂತ. ಹಾಗಾದರೆ ಇಲ್ಲಿ ಆನ್, ದಿಸ್ ಆನ್, ದಿ ಕಲರ್ಡ್, ಆರೆಂಜ್ ಕಲರ್ಡ್ ಆನ್ ಈಸ್ ಅ ಪ್ರಿಪೋಸಿಷನ್. ಹಾಗಾದರೆ ಈ ಪ್ರಿಪೋಸಿಷನ್ ಏನನ್ನು ಹೇಳ್ತಾ ಇದೆ? ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ಯಾಟ್ ಆ್ಯಂಡ್ ದ ಟೇಬಲ್. ಟೇಬಲ್ಲು ಮತ್ತು ಕ್ಯಾಟಿನ ಮಧ್ಯದ ಸಂಬಂಧವನ್ನು ಹೇಳ್ತಾ ಇದೆ. ಎಲ್ಲಿದೆ ಕ್ಯಾಟು? ಕ್ಯಾಟ್ ಈಸ್ ಆನ್ ದ ಟೇಬಲ್. ಟೇಬಲಿನ ಮೇಲ್ಗಡೆ ಕ್ಯಾಟ್ ಇದೆ. ಸೊ ಅವೆರಡರ ಮಧ್ಯದಲ್ಲಿ ಸಂಬಂಧ ಇದೆ. ದೆನ್ ಸೆಕೆಂಡ್ ನೋಡೋಣ. ಶಿ ಲೀವ್ಸ್ ಇನ್ ನ್ಯೂಯಾರ್ಕ್. ಹಿಯರ್ ಇನ್ ಈಸ್ ಅ ಪ್ರಿಪೋಸಿಷನ್. ಈ ಇನ್ನು ಏನನ್ನು ಕೆಲಸ ಮಾಡ್ತಾ ಇದೆ ಅಂದರೆ ಶಿ ಮತ್ತು ನ್ಯೂಯಾರ್ಕ್. ಅವಳು ಮತ್ತು ನ್ಯೂಯಾರ್ಕಿನ ಮಧ್ಯದ ಸಂಬಂಧವನ್ನು ಸೂಚಿಸ್ತಾ ಇದೆ. ಅವಳು ಎಲ್ಲಿದ್ದಾಳೆ? ಇನ್ನು ನ್ಯೂಯಾರ್ಕ್. ಆನ್ ಅಂದರೆ ಮೇಲೆ ಅನ್ನೋ ಅರ್ಥ ಆದರೆ, ಇನ್ ಅಂದರೆ ಅಲ್ಲಿ ಅನ್ನೋ ಅರ್ಥ ಕೊಡುತ್ತೆ. ಬಟ್ ಸಮ್ಟೈಮ್ಸ್ ಆನ್ ಅನ್ನೋದು ಬೇರೆ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಆನ್ ದ ಬೇಸಿಸ್ ಆಫ್ ದಿಸ್ ಸ್ಪೇಸು, ಟೈಮು, ಡೈರೆಕ್ಷನಿನ ಬೇಸ್ಡು. ಈಗಿಲ್ಲಿ ಶಿ ಲೀವ್ಸ್ ಇನ್ ನ್ಯೂಯಾರ್ಕ್ ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು, ದ ಬುಕ್ ಈಸ್ ಅಂಡರ್ ದ ಪಿಲ್ಲೋ. ನೋಡಿ, ಅಂಡರ್ ದ ಪಿಲ್ಲೋ. ಹಿಯರ್ ಅಂಡರ್ ಈಸ್ ಅ ಪ್ರಿಪೋಸಿಷನ್. ಎಲ್ಲಿದೆ ಈ ಬುಕ್ಕು? ಪಿಲ್ಲೋವಿನ ಅಂಡರಲ್ಲಿದೆ.
ಬುಕ್ ಮತ್ತು ಪಿಲ್ಲೋ ಮಧ್ಯದ ರಿಲೇಷನ್ಶಿಪ್ಪನ್ನು ಈ ಅಂಡರ್ ಅನ್ನೋ ವರ್ಡು ಹೇಳ್ತಾ ಇದೆ. ಸೊ ಈ ರೀತಿ ಇವೆಲ್ಲವೂ ಕೂಡ ಬಿಟ್ವೀನ್ ಅಂದರೆ ಮಧ್ಯದಲ್ಲಿ ಅನ್ನೋ ಅರ್ಥ ಕೊಡುತ್ತೆ, ಆಫ್ಟರ್ ಅಂದರೆ ನಂತರ ಅಂತ ಅರ್ಥ ಕೊಡುತ್ತೆ, ವಿತ್ ಅಂದರೆ ಜೊತೆ ಅನ್ನೋ ಅರ್ಥ ಕೊಡುತ್ತೆ, ಇಂಟು ಅಂದರೆ ಒಳಗೆ, ಫ್ರಮ್ ಅಂದರೆ ಇಂದ, ಟು ಅಂದರೆ ಗೆ ಎಲ್ಲಿಗೆ, ಅಬೋ ಅಂದರೆ ಮೇಲೆ, ಓವರ್ ಅಂದರೂ ಕೂಡ ಮೇಲೆ. ಇವೆಲ್ಲವಕ್ಕೂ ಕೂಡ ಅರ್ಧೇ ಆದಂಥ ರೂಲ್ಸ್ ಇದೆ. ಅವನ್ನ ಒಂದೊಂದೇ ಡೀಟೇಲಾಗಿ ನೋಡ್ತಾ ಹೋದಾಗ ನಮಗೆ ಕಂಪ್ಲೀಟ್ ಆಗಿರುವಂಥ ಎಕ್ಸಾಂಪಲ್ಸು ಒಂದಿಷ್ಟು ಐಡಿಯಾಸು ಆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾವು ಡೀಟೇಲಾಗಿ ನೋಡ್ಬೋದು. ನೆಕ್ಸ್ಟು ಒಂದಿಷ್ಟು ಸ್ಪಷ್ಟವಾದ ಐಡಿಯಾ ಎಲ್ರಿಗೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮುಂದೆ ನೆಕ್ಸ್ಟು ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟು 7th ಒನ್ ಎಲ್ರಿಗೂ ಗೊತ್ತು. ಯಾವುದದು 7th ಕಾನ್ಸೆಪ್ಟು? 7th ಕಾನ್ಸೆಪ್ಟ್ ಈಸ್ ಕಂಜಂಕ್ಷನ್. ಪ್ರಿಪೋಸಿಷನ್ ಏನು ಮಾಡುತ್ತೆ? ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ. ಆದರೆ ಈ ಕಂಜಂಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ಜಾಯಿನ್ಸ್ ದ ವರ್ಡ್ಸ್ ಆರ್ ಪ್ರೇಸಸ್ ಆರ್ ಈವನ್ ಕ್ಲಾಸಸ್ ಟುಗೆದರ್ ಈಸ್ ಕಾಲ್ಡ್ ಕಂಜಂಕ್ಷನ್. ಕಂಜಂಕ್ಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಾಯಿನ್ ಮಾಡುತ್ತೆ. ಏನೇನನ್ನು ಜಾಯಿನ್ ಮಾಡುತ್ತೆ? ಇಟ್ ಜಾಯಿನ್ ವರ್ಡ್ಸ್, ಕ್ಲಾಸಸ್, ಈವನ್ ಪ್ರೇಸಸ್ಸನ್ನು, ಕ್ಲಾಸಸ್ಸನ್ನು, ವರ್ಡ್ಸ್ಗಳನ್ನು ಜಾಯಿನ್ ಮಾಡುವ ಕೆಲಸವನ್ನು ಯಾವ ವರ್ಡ್ ಮಾಡುತ್ತೋ ಅದನ್ನು ಕಂಜಂಕ್ಷನ್ ಅಂತಾರೆ. ಸಮ್ಟೈಮ್ಸು ಈ ಪ್ರಿಪೋಸಿಷನ್ನು ಕಂಜಂಕ್ಷನ್ ಮಧ್ಯದಲ್ಲಿ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡಿಬಿಟ್ರೆ ನಮಗೆ ಐಡಿಯಾ ಸಿಕ್ಕತ್ತೆ ಕಂಜಂಕ್ಷನ್ ಹೇಗೆ ಜಾಯಿನ್ ಮಾಡುತ್ತೆ ಅಂದರೆ. ಒಂದಿಷ್ಟು ಎಕ್ಸಾಂಪಲ್ಸ್ ನೋಡಿ. ಆ್ಯಂಡ್, ಬಟ್, ಆರ್, ಸೊ, ಇಫ್, ವೈಲ್, ದೋ, ಎಟ್ಸೆಟ್ರಾ. ಹಿಯರ್ ಆರ್ ಸೋ ಮೆನಿ ಕಂಜಂಕ್ಷನ್ಸ್. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಅಂದರೆ ಆ್ಯಂಡ್ ಅನ್ನೋದು ಏನು ಮಾಡುತ್ತೆ, ಏನು ಕೆಲಸವನ್ನು ಮಾಡುತ್ತೆ ಅನ್ನೋದ್ರೆ ಒಂದು ಸೆಂಟೆನ್ಸಲ್ಲಿ ಎಕ್ಸಾಂಪಲ್ಸ್ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಭೀಮಾ ಆ್ಯಂಡ್ ಅರ್ಜುನ ವರ್ ಬ್ರದರ್ಸ್. ಭೀಮಾ, ಅರ್ಜುನ ಇಬ್ಬರನ್ನ ಜಾಯಿನ್ ಮಾಡೋ ಕೆಲಸ ಮಾಡ್ತಾ ಇದೆ. ಅವರಿಬ್ಬರ ಮಧ್ಯೆ ಸಂಬಂಧವನ್ನು ಹೇಳ್ತಾ ಇಲ್ಲ. ಸಂಬಂಧ ಓಕೆ, ಬ್ರದರ್ಸ್ ಅನ್ನೋದು ಹೇಳುತ್ತೆ. ಆದರೆ ಭೀಮನನ್ನು ಅರ್ಜುನನ ಜೊತೆಗೆ ಜಾಯಿನ್ ಮಾಡೋ ಕೆಲಸವನ್ನು ಆ್ಯಂಡ್ ಮಾಡ್ತಾ ಇದೆ. ಸೊ ಭೀಮಾ ಆ್ಯಂಡ್ ಅರ್ಜುನ. ಆಮೇಲೆ ಈ ಯಾವಾಗ ಯೂಸ್ ಮಾಡಬೇಕು ಈ ವರ್ಡ್ಸು ಅನ್ನೋದಕ್ಕೂ ಕೂಡ ಅದರದ್ದೇ ಆದಂಥ ರೂಲ್ಸ್ ಎಲ್ಲ ಇದೆ. ನೆಕ್ಸ್ಟ್ ಅದನ್ನು ಡೀಟೇಲಾಗಿ ನೋಡೋಣ. ಆದರೆ ಈಗ ನಮಗೆ ಸಿಂಪಲಾಗಿ ಆ್ಯಂಡ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಆ್ಯಡ್ ಸಮಥಿಂಗ್. ಆ್ಯಂಡನ್ನು ಯಾವಾಗ ಯೂಸ್ ಮಾಡ್ತೀವಿ? ಆ್ಯಡ್ ಮಾಡಬೇಕಾದ್ರೆ ವಿ ಯೂಸ್ ಆ್ಯಂಡ್. ಒಂದಕ್ಕೆ ಇನ್ನೊಂದನ್ನು ನಾವೇನಾದರೂ ಆ್ಯಡ್ ಮಾಡ್ತಾ ಹೋದರೆ, ಒಂದು ವರ್ಡ್ಗೋ ಅಥವಾ ಒಂದು ಕ್ಲಾಸ್ಗೋ ಇನ್ನೊಂದು ಕ್ಲಾಸನ್ನು ಆ್ಯಡ್ ಮಾಡಬೇಕಾದ್ರೆ ನಾವು ಆ್ಯಂಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು, ಶಂಕರ್ ಈಸ್ ಇಂಟೆಲಿಜೆಂಟ್ ಬಟ್ ಲೇಝಿ. ಸೊ ಈ ಬಟ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ? ಮತ್ತು ಈ ಬಟ್ ಅನ್ನೋದೊಂದು ಕಂಜಂಕ್ಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಇದೇನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಬಟ್ ಅಂದರೆ ಆದರೆ. ಸೊ ಇದೇನು ಮಾಡುತ್ತೆ? ಪರಸ್ಪರ ವಿರುದ್ಧವಾದಂತಹ ಸೆಂಟೆನ್ಸ್ ಇದ್ದಾಗ, ವಿರುದ್ಧವಾದಂಥ ವರ್ಡ್ಸ್ ಇದ್ದಾಗ, ಅಥವಾ ಪರಸ್ಪರ ಕಾಂಟ್ರಡಿಕ್ಟರಿ ಆಗಿರುವಂಥ ಕ್ಲಾಸಸ್ ಇದ್ದಾಗ ನಾವು ಬಟ್ಟನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಶಂಕರ್ ಈಸ್ ಇಂಟೆಲಿಜೆಂಟ್. ಶಂಕರ್ ತುಂಬ ಇಂಟೆಲಿಜೆಂಟ್. ಬಟ್ ಅಂದ ತಕ್ಷಣ ನೆಕ್ಸ್ಟ್ ವರ್ಡ್ ಟು ಬಿ ದಿ ಕಾಂಟ್ರಡಿಕ್ಟರಿ ವರ್ಡ್ ಟು ದ ಪರ್ಟಿಕ್ಯುಲರ್ ವರ್ಡ್. ಇಂಟೆಲಿಜೆಂಟಿನ ಕಾಂಟ್ರಾಡಿಕ್ಟರಿ ವರ್ಡ್ ಯಾವುದು? ಲೇಸಿ. Got it? So, but is a conjunction. It joins intelligent, lazy. ಈ ಎರಡು ವರ್ಡ್ಸನ್ನು ಜಾಯಿನ್ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ದೆನ್ ಹಿಯರ್ ನೋಡಿ, ಕ್ಲಾಸನ್ನು ಹೇಗೆ ಜಾಯಿನ್ ಮಾಡುತ್ತೆ ಅನ್ನೋದಕ್ಕೆ ಥರ್ಡ್ ಎಕ್ಸಾಂಪಲ್. ದೋ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಐ ಕ್ಯಾನ್ ಡ್ಯಾನ್ಸ್. ದೋ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅನ್ನುವಂಥ ಒಂದು ಕ್ಲಾಸ್ ಇದೆ. ಆ ಕ್ಲಾಸನ್ನು ಐ ಕ್ಯಾನ್ ಡ್ಯಾನ್ಸ್ ಅನ್ನುವಂಥ ಸೆಕೆಂಡ್ ಕ್ಲಾಸ್ಗೆ ಯಾವ ವರ್ಡ್ ಜಾಯಿನ್ ಮಾಡ್ತಿದೆ? ದೋ ಅನ್ನೋ ವರ್ಡು ಜಾಯಿನ್ ಮಾಡ್ತಿದ್ದೆ. ಹಾಗಿದ್ರೂ ಸಹ ನೋಡಿ, ದೋ ಐ ಆಮ್ ನಾಟ್ ಫೀಲಿಂಗ್ ವೆಲ್, ನನಗೆ ಹುಷಾರಿಲ್ಲದೆ ಇದ್ದರೂ ಕೂಡ ಐ ಕ್ಯಾನ್ ಡ್ಯಾನ್ಸ್, ನಾನು ಡ್ಯಾನ್ಸ್ ಮಾಡಬಲ್ಲೆ. ಆದರೂ ಸಹ ಅನ್ನೋ ಅರ್ಥವನ್ನು ಇದು ಕೊಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಕಂಜಂಕ್ಷನ್. ಸೊ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಕಂಜಂಕ್ಷನ್ ಬಗ್ಗೆ. ಆ್ಯಂಡ್ ಅನ್ನೋದು ಆ್ಯಡ್ ಮಾಡುತ್ತೆ, ಬಟ್ ಅನ್ನೋದು ಕಾಂಟ್ರಾಡಿಕ್ಟರಿ ಹೇಳುತ್ತೆ, ದೋ ಅನ್ನೋದು ಹಾಗಿದ್ರೂ ಸಹ, ಹೀಗಿದ್ರೂ ಸಹ ಅನ್ನೋ ರೀತಿಯ ವರ್ಡನ್ನು ಹೇಳುತ್ತೆ. ಹಾಗೆಯೇ ಆರ್ ಅಂದರೆ ಅಥವಾ, ಎರಡು ಆಪ್ಷನ್ ಇದ್ದಾಗ ಆರನ್ನು ಯೂಸ್ ಮಾಡ್ತೀವಿ. ಸೊ ಅಂದರೆ ಹೀಗಾಗಿ, ಇಫ್ ಅಂದರೆ ಒಂದು ವೇಳೆ, ವೈಲ್ ಅಂದರೆ ಆವಾಗ, ನಡೆಯುತ್ತಿರುವಾಗ ಅನ್ನೋ ಅರ್ಥ ಕೊಡುತ್ತೆ. ಈ ಥರದ್ದು ಸುಮಾರಷ್ಟು ವರ್ಡ್ಸ್ ಇದೆ. ಇದನ್ನು ಕೂಡ ಡೀಟೇಲಾಗಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಈಗ ಮುಂದೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಟ್ಸ್ ಅಬೌಟ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಏನು? ಇಂಟರ್ಜೆಕ್ಷನ್ ಇಟ್ಸ್ ಆಲ್ಸೋ ವೆರಿ easy one. A word is used to express a strong feeling or sudden emotion. ಸಡನ್ ಎಮೋಷನ್ಗೆ ಅಥವಾ ಸ್ಟ್ರಾಂಗ್ ಫೀಲಿಂಗನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ವಿ ಯೂಸ್ ಇಂಟರ್ಜೆಕ್ಷನ್. ಸಡನ್ ಫೀಲಿಂಗ್
ಅಂದರೆ ನಾವು ಮೆಂಟಲಿ ಮೊದಲೇ ಪ್ರಿಪೇರ್ ಆಗಿ ಬಂದಿರೋದಿಲ್ಲ, ಸಡನ್ನಾಗಿ ಯಾವುದೋ ಒಂದು ಎಕ್ಸ್ಪ್ರೆಷನ್ ಬಂದ್ಬಿಡುತ್ತೆ, ದಟ್ ಈಸ್ ಇಂಟರ್ಜೆಕ್ಷನ್. ನೋಡಿ, ದೇ ಆರ್ ಯೂಶ್ವಲಿ ಫಾಲೋಡ್ ಬೈ ಅನ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಟರಿ ಪಾಯಿಂಟ್. ಈ ಇಂಟರ್ಜೆಕ್ಷನ್ನು ಯಾವಾಗಲೂ ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಎಂಡ್ ಆಗುತ್ತೆ. ಹೇಗೆ ನೋಡಿ, ಓಚ್ ದಟ್ ಹರ್ಟ್ಸ್, ಓಚ್. ಗೊತ್ತಿಲ್ಲ, ಕೂತ್ಕೊಂಡಿದ್ದೀನಿ, ನಾನು ಕೂತಿದ್ದಾಗೇ ಸಡನ್ನಾಗಿ ನನಗೆ ಟೇಬಲ್ ಕೆಳಗಡೆ ಏನೋ ಕಾಲು ಕಚ್ಚಿದಂಗೆ ಆಗ್ಬಿಡುತ್ತೆ, ಓಚ್. ಸಡನ್ ಎಮೋಷನ್ ಇದು. ನಾನು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನಾನು ಕೂತಿರ್ತೀನಿ, ಟೇಬಲ್ ಕೆಳಗಡೆ ಏನೋ ಕಚ್ಚುತ್ತೆ, ನಾನು ಕೂಗಬೇಕು, ಈ ಥರನೇ ಸೌಂಡ್ ಮಾಡಬೇಕು, ಯಾವ ಪ್ಲ್ಯಾನೂ ಇಲ್ಲ, ಪ್ರೀ ಪ್ಲ್ಯಾನ್ ಇರಲಿಲ್ಲ. ಆ ಟೈಮಲ್ಲಿ ವಾಟ್ ಎಮೋಷನ್ಸ್ ಆರ್ ವಾಟ್ ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಸ್, ಆ ಎಕ್ಸ್ಪ್ರೆಷನನ್ನು ನಾವೇನಂತೀವಿ, ಇಂಟರ್ಜೆಕ್ಷನ್ ಅಂತ ಕರಿತೀವಿ. ನೋಡಿ, ಓ ಲುಕ್ ಎಟ್ ಸನ್ಸೆಟ್. ಸನ್ಸೆಟ್ ನೋಡೋಕೆ ಹೋಗಿರ್ತೀರಿ, ಸಡನ್ನಾಗಿ ಆ ಸನ್ಸೆಟ್ ನಮಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಬಿಡ್ಬೋದು. ಓ ಲುಕ್ ಎಟ್ ದಟ್ ಸನ್ಸೆಟ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ದ ಓ ಈಸ್ ಅ ಇಂಟರ್ಜೆಕ್ಷನ್. ದೆನ್ oops, ಐ ಡ್ರಾಪ್ಡ್ ಮೈ ಕೀಸ್ ಕೆಳಗಡೆ ಬಿಟ್ಬಿಟ್ಟೆ, oops. ಸಿ, ಇಲ್ಲೆಲ್ಲ ಕಡೆ ನಮಗೆ ಎಕ್ಸ್ಕ್ಲಮೇಟರಿ ಮಾರ್ಕು ಇದೆ. ಯಾಕೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ಅಂದರೆ ಆ ವರ್ಡ್ಸೇ ಆ ರೀತಿಯ ಒಂದು ಸಡನ್ ಎಕ್ಸ್ಪ್ರೆಷನನ್ನು, ಸಡನ್ ಫೀಲಿಂಗನ್ನು, ಎಮೋಷನನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ, ತೋರಿಸ್ತಿದೆ. ಸೊ ದಟ್ ವಿ ಯೂಸ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಆ್ಯಂಡ್ ದೀಸ್ ಓಚ್, ಓ, oops, ಅಲಾಸ್, ಅಯ್ಯೋ ಕನ್ನಡದಲ್ಲಿ ಅಂತೀವಲ್ಲ, ದೋಸ್ ಆರ್ interjections. So these are the 8 parts of speech in English. ಸೊ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಎಲ್ರಿಗೂ ಅಂತ. ಸೊ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ಹೇಳಿದ್ರೆ ಹಾಗಾದರೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನು ನೋಡೋಣಲ್ಲ. ಸಿ, ಸಮ್ ಇಂಟ್ರಾಕ್ಟಿವ್ exercises are here. See, identify the part of speech for the colored words. ಇಲ್ಲೊಂದಿಷ್ಟು ಕಲರ್ಡ್ ವರ್ಡ್ಸ್ ಕೊಟ್ಟಿದ್ದೀನಿ. ಆ ಕಲರ್ಡ್ ವರ್ಡ್ಸು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋದು. ಫಸ್ಟ್ ಒನ್, ದ ಬ್ಲೂ ಬರ್ಡ್ ಸ್ಯಾಂಗ್ ಸ್ವೀಟ್ಲಿ. ಯಾವುದು ಕಲರ್ ಆಗಿದೆ? ವರ್ಡ್ ಸ್ವೀಟ್ಲಿ ಅನ್ನೋದಕ್ಕೆ ಕಲರ್ ಇದೆ. ಸೊ ಹಾಗಿದ್ರೆ ಯಾವುದಿದು ಸ್ವೀಟ್ಲಿ ಅನ್ನೋದು? ಇಲ್ಲಿವರೆಗೂ ಎಲ್ಲ ತಿಳ್ಕೊಂಡಿದ್ದೀವಲ್ಲ. ಎಸ್, ಸ್ವೀಟ್ಲಿ ಅನ್ನೋದು ನಿಮ್ಮ ಆನ್ಸರ್ ಕರೆಕ್ಟು. ದಿಸ್ ಈಸ್ ಆ್ಯನ್ ಅಡ್ವರ್ಬ್. ಎಸ್, ದಿಸ್ ಈಸ್ ಅಡ್ವರ್ಬ್. ಯಾಕೆ? ನಮ್ಗೆ ಆಲ್ರೆಡಿ ಗೊತ್ತು, ಎಲ್ಲೋ ಇಂದ ಎಂಡ್ ಆಗಿದೆ. ದೆನ್ ಇದು ಸ್ಯಾಂಗ್ ಮೀನ್ಸ್ ಆ ಹಾಡು ಹಾಡ್ತಾ ಇದೆಯಲ್ಲ ಬರ್ಡು, ಆ ಹಾಡ್ತಾ ಇರೋದು ಹೇಗಿದೆ? ಸ್ವೀಟ್ ಆಗಿದೆ. ದಿಸ್ ಇಸ್ ಅಡ್ವರ್ಬ್. ದೆನ್ ಹೇ ಗೆಟ್ ಆಫ್ ದ ಗ್ರಾಸ್. ಹೇ ಗೆಟ್ ಆಫ್ ದ ಗ್ರಾಸ್. ಹಿಯರ್ ಹೇ. ವಾಟ್ ಇಸ್ ದಿಸ್ ಹೇ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್? 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಹೇ ಅನ್ನೋದು ಏನು? ಯಾ, ಈಗಷ್ಟೇ ನಾವು ಅದನ್ನು ಅಬ್ಸರ್ವ್ ಮಾಡಿದ್ವಿ. ದಿಸ್ ಈಸ್ ನನ್ ಅದರ್ ದೆನ್ interjection. Yes, it is interjection. ಯಾಕೆ interjection? It's a sudden expression and with exclamatory mark. Exclamatory mark ಅಲ್ಲಿದೆ ಅಂದರೆ ಆ ವರ್ಡ್ ಯಾವತ್ತು ಇಂಟರ್ಜೆಕ್ಷನ್ ಆಗಿರುತ್ತೆ. ಐಡೆಂಟಿಫೈ ಮಾಡೋದು ಬಹಳ ಈಸಿ. ದೆನ್ ಹೇ ವರ್ಡ್ ಹೇಳ್ತಾ ಇದೆ, ಇಟ್ಸ್ ಅ ಸಡನ್ ಫೀಲಿಂಗ್ ಆರ್ ಸಡನ್ ಎಮೋಷನ್. ಸೊ ದಟ್ interjection. I wanted pizza but she wanted pasta. See, I wanted pizza but she wanted pasta. ಸೊ ಆಲ್ರೆಡಿ ನಮಗಿದು ಕೂಡ ಗೊತ್ತು, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಅನ್ನೋ ವರ್ಡು ದಿಸ್ ಈಸ್ ಏನಾಗುತ್ತೆ? ಎಸ್, ಬಟ್ ಬೇರೆ ಏನೂ ಅಲ್ಲ, ದಟ್ ಈಸ್ ಕಂಜಂಕ್ಷನ್. ಎಸ್, ಕಂಜಂಕ್ಷನ್. ಯಾಕೆ ಅಂತ ಗೊತ್ತು, ಇಲ್ಲಿರುವಂತಹ ಪಿಜ್ಜಾ ಮತ್ತು ಪಾಸ್ತಾ ಎರಡನ್ನು ಜಾಯಿನ್ ಮಾಡೋ ಕೆಲಸವನ್ನು ಈ ಬಟ್ ಮಾಡ್ತಾ ಇದೆ. ದಟ್ಸ್ ವೈ ದಿಸ್ ಈಸ್ ಕಂಜಂಕ್ಷನ್. ನೆಕ್ಸ್ಟ್ ಒನ್, ಶಿ ಈಸ್ ಡ್ಯಾನ್ಸಿಂಗ್ ಆನ್ ದ ಸ್ಟೇಜ್. ಶಿ ಈಸ್ ಡ್ಯಾನ್ಸಿಂಗ್ ಆನ್ ದ ಸ್ಟೇಜ್. ಸೊ ವಾಟ್ ಈಸ್ ದಿಸ್ ಆನ್? ಎಸ್, ಆನನ್ನು ನಾವು ಈಗಷ್ಟೇ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಅಷ್ಟೇ ಅಲ್ಲದೆ ಅವಳ ಡ್ಯಾನ್ಸನ್ನು ಮತ್ತು ಸ್ಟೇಜನ್ನು ಎರಡರ ಮಧ್ಯದ ಸಂಬಂಧವನ್ನು ಹೇಳ್ತಾ ಇದೆ. ಅಲ್ಲಿ ಸಂಬಂಧವನ್ನು ಹೇಳಿದ್ರೆ ಏನದು? ಎಸ್, ರಿಲೇಷನ್ಶಿಪ್ ಹೇಳೋದಂಥದ್ದನ್ನು ಏನಂತೀವಿ? ನಮ್ಗೆ ಆಲ್ರೆಡಿ ಗೊತ್ತು, ದಿಸ್ ಈಸ್ ಪ್ರೆಪೋಸಿಷನ್. ಬೇರೆ ಏನೂ ಅಲ್ಲ, ದಿಸ್ ಈಸ್ ಪ್ರೆಪೋಸಿಷನ್. ಯಾ, ಇದು ಐಡಿಯಾ ಸಿಕ್ಕಿದೆ. ಆ್ಯಂಡ್ ದ ಲಾಸ್ಟ್ ಒನ್, ಹಿ ಡ್ರಾಸ್ ಬ್ಯೂಟಿಫುಲ್ ಪಿಕ್ಚರ್. ಹಿ ಡ್ರಾಸ್ ಬ್ಯೂಟಿಫುಲ್ ಪಿಕ್ಚರ್. ಇಲ್ಲಿ ಡ್ರಾಸ್ ಅನ್ನೋದು ಏನು? ಐಡಿಯಾ ಸಿಕ್ಕಿದೆ. ಡ್ರಾಸ್, ಯಾ, ಇದು ಈ ಹಿ ಅನ್ನುವಂತಹ ಸಬ್ಜೆಕ್ಟ್ ಯಾವುದೇ ಸೆಂಟೆನ್ಸಲ್ಲಿ ಬರುವ ಫಸ್ಟ್ ನೌನ್ ಆರ್ ಪ್ರನೌನನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಈ ಹಿ ಅನ್ನೋದು ಏನೋ ಕೆಲಸ ಮಾಡ್ತಿದೆ. ಸೊ ಕೆಲಸ ಅಂದ ತಕ್ಷಣ ನಮಗೆ ಗೊತ್ತು, ದಟ್ ಈಸ್
ಬೇರೆ ಏನೂ ಅಲ್ಲ, ದಟ್ ಈಸ್ ವರ್ಬ್. ಯಾ, ಇದು ವರ್ಬ್. ಸೊ ಈಸಿಯಾಗಿ ಎಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿದ್ವಿ ಅಂದ್ಕೊಂಡಿದ್ದೀವಿ. ಸ್ವೀಟ್ಲಿ ಅಡ್ವರ್ಬ್, ಹೇ ಇಂಟರ್ಜೆಕ್ಷನ್, ಬಟ್ ಕಂಜಂಕ್ಷನ್, ಆನ್ ಪ್ರಿಪೋಸಿಷನ್, ಡ್ರಾಸ್ ಇಸ್ ಅ ವರ್ಬ್. ಓಕೆ, ಒಂದು ಕ್ಲಿಯರ್ ಐಡಿಯಾ ಎಲ್ರಿಗೂ ಸಿಕ್ಕಿದೆ. ಹಾಗಿದ್ರೆ ನಾವು ಇದಕ್ಕೆಲ್ಲ ಸರಿಯಾದ ಉತ್ತರ ಏನಿದೆ ಅನ್ನೋದನ್ನು ಒಂದು ಸರಿ ನೋಡ್ಕೊಂಬರೋಣಲ್ಲ. ನೀವೇ ಕ್ಲಾರಿಟಿ ಇದ್ದೀರಾ, ಸೊ ನಿಮಗೆ ಐಡಿಯಾ ಸಿಕ್ಕಿದೆ, ಆನ್ಸರ್ ಕರೆಕ್ಟಾಗಿ ಕೂಡ ಆಗಿದೆ. ನೋಡೋಣ ಹಾಗಿದ್ರೆ ಇನ್ನೊಂದು ಸರಿ ನೋಡ್ಕೊಂಬರೋಣ. ಎಸ್, ದ ಬ್ಲೂ ಬರ್ಡ್ ಸ್ಯಾಂಗ್ ಸ್ವೀಟ್ಲಿ, ಇಟ್ಸ್ ಆನ್ ಅಡ್ವರ್ಬ್. ಹೇ ಗೆಟ್ ಆಫ್ ದ ಗ್ರಾಸ್ ಇಂಟರ್ಜೆಕ್ಷನ್. ಐ ವಾಂಟೆಡ್ ಪಿಜ್ಜಾ ಬಟ್ ಶಿ ವಾಂಟೆಡ್ ಪಾಸ್ತಾ ಕಂಜಂಕ್ಷನ್. ಶಿ ಈಸ್ ಡ್ಯಾನ್ಸಿಂಗ್ ಆನ್ ದಟ್ ಸ್ಟೇಜ್, ದಟ್ಸ್ ಅ ಪ್ರಿಪೋಸಿಷನ್. He draws beautiful pictures is a verb. ಓಕೆ, ಸೊ ಒಂದಿಷ್ಟು ವಿಷಯಗಳನ್ನು ನಾವು ತುಂಬ ಚೆನ್ನಾಗಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.